ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಹೊಸೊಬ್ಬರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಕರೆಂಟ್ ಸಿಚುವೇಶನ್ ನಿಮಗೆ ಏನ್ ಮೆಸೇಜ್ ಬರ್ತದೆ ಟ್ಯಾರೋ ಕಡೆಯಿಂದ ಅಂತ ನೋಡೋಣ. ಓಕೆ, ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫ್ ಎಲ್ಲ ಮೆಸೇಜ್ ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡೋದಾಯ್ತು. 7 ಆಫ್ ಸ್ವಾರ್ಡ್ಸ್ ನಿಮ್ ಎನರ್ಜಿ ಅಂತ ಕೇಳಿದಾಗ ನನಗೆ 7 ಆಫ್ ಸ್ವಾರ್ಡ್ಸ್ ಬಂತು. ಇಂಟ್ರೆಸ್ಟಿಂಗ್, ಬಿಕಾಸ್ ತುಂಬಾ ಸ್ಮಾರ್ಟ್ ಆಗಿ ಹೋಗ್ಬಿಟ್ಟಿದ್ದೀರಾ ತುಂಬಾ ಜನ ಇಲ್ಲಿ. ಅಂದ್ರೆ ನಿಮಗೆ ಅರ್ಥ ಆಗಿದೆ ಈ ಒಂದು ಯುಗದಲ್ಲಿ ಏನಾದ್ರು ಬೇಕು ಅಂತ ಅಂದ್ರೆ, ಏನಾದ್ರು ಪಡ್ಕೋಬೇಕು ಅಂತ ಅಂದ್ರೆ ಯು ಹ್ಯಾವ್ ಟು ಬಿ ಸ್ಮಾರ್ಟ್. ಏನಾದ್ರು ಬೇಕು ಅಂತ ಅಂದ್ರೆ ಇನ್ನೊಬ್ರಿಗೆ ವೆಯ್ಟ್ ಮಾಡ್ಕೊಂಡು ಕೂರೋದಾಗ್ಲಿ, ಓಕೆ, ಇನ್ನೊಬ್ರಿಗೆ ವೆಯ್ಟ್ ಮಾಡ್ಕೊಂಡು ಕೂರೋದಾಗ್ಲಿ, ಇನ್ನೊಬ್ರು ನಿಮ್ನ ಪುಷ್ ಮಾಡ್ತಾರೆ ಅನ್ಕೊಂಡ್ ಕೂರೋದಾಗ್ಲಿ, ಇನ್ನೊಬ್ರು ನಿಮ್ ಬ್ಯಾಕಪ್ ತರ ನಿಂತ್ಕೊಂತಾರೆ. ನೋ, ನನಗೆ ಗೊತ್ತಾಗ್ತಾ ಇದೆ ತುಂಬಾ ಜನ ಆ ಒಂದು ಹೋಪ್ಸ್ನೇ ಬಿಟ್ಬಿಟ್ಟಿದ್ದೀರಾ. ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ನನ್ನ ಸಪೋರ್ಟ್ ಮಾಡ್ತಾರೆ, ಇನ್ನೊಬ್ರು ನನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಆ ಎನರ್ಜಿ ನೀವಿಲ್ಲ. ಯು ಹ್ಯಾವ್ ಬಿಕಮ್ ಸ್ಮಾರ್ಟ್. ಪಾಸ್ಟ್ ಅಲ್ಲಿ ಯಾರು ನಿಮಗೆ ಬ್ರೇಕ್ ಮಾಡಿದ್ರು ಅಥವಾ ಏನಾದ್ರು ಒಂದು ಹರ್ಟ್ ಮಾಡಿದ್ರೆ, ಐ ಥಿಂಕ್ ಎಲ್ಲ ವಿಡಿಯೋ ನೋಡ್ತಾ ಇದೆ, ಬಿ ಗ್ರೇಟ್ಫುಲ್ ಫಾರ್ ದೆಮ್. ಬಿಕಾಸ್ ಇವತ್ತು ನೀವು ಇಷ್ಟು ಚೆನ್ನಾಗಿ ಸ್ಮಾರ್ಟ್ ವೇಯಲ್ಲಿ ಲೈಫ್ನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಓಕೆ, ಲೈಫ್ನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ, ಲೈಫ್ನ ಡೀಲ್ ಮಾಡ್ತಾ ಇದ್ದೀರಾ, ಲೈಫ್ನ ಓವರ್ಕಮ್ ಮಾಡಿದ್ದೀರಾ ಅಂದ್ರೆ ಆ ಎಲ್ಲ ಜನರು ಕಾರಣ. ಓಕೆ, ಆ ಎಲ್ಲ ಜನರು ನಿನ್ನ ಟ್ರೀಟ್ ಮಾಡಿರೋ ರೀತಿ ಕಾರಣ ಇವತ್ತು ನೀವಿಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿರೋದಕ್ಕೆ. ಓಕೆ, ದ ಥಿಂಗ್ ಈಸ್ ತುಂಬಾ ಸ್ಮಾರ್ಟ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ. ಯಾರು ನಿಮ್ ಲೈಫಲ್ಲಿ ಬಂದ್ರು ನೀವು ಅವ್ರನ್ನ ಈಸಿಯಾಗಿ ಟ್ರಸ್ಟ್ ಮಾಡ್ತಾ ಇಲ್ಲ. ಐ ಥಿಂಕ್ ಯಾರೋ ಒಬ್ರು ನಿಮ್ಮ ಲೈಫಲ್ಲಿ ಇದ್ದಾರೆ. ಓಕೆ, ಎಲ್ಲ ವಿಡಿಯೋ ನೋಡ್ತಾ ಇದ್ದೀರಾ. ದೇರ್ ಇಸ್ ಸಮ್ ಒನ್ ಇನ್ ಯುವರ್ ಲೈಫ್. ಅವ್ರನ್ನ ಕಂಪ್ಲೀಟ್ ಆಗಿ ನಿಮಗೆ ಟ್ರಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಐ ನೋ ಟ್ರಸ್ಟ್ ಇಶ್ಯೂಸ್ ನಿಮಗೆ ತುಂಬಾ ಬಂದಿದೆ, ಅದನ್ನ ಒಳ್ಳೇದು ಅಂತ ಹೇಳಲ್ಲ. ಬಟ್ ದ ಬೆಸ್ಟ್ ಪಾರ್ಟ್ ಇಸ್ ಮುಂಚೆನೆ ನೀವು ಕೇರ್ಫುಲ್ ಆಗಿದ್ದೀರಾ. ಫಸ್ಟ್ ಸ್ಟೆಪ್ ಅಲ್ಲೇ ನಿಮಗೆ ಮಿಸ್ಟೇಕ್ ಮಾಡೋದಕ್ಕೆ ಇಷ್ಟ ಇಲ್ಲ. ಏನ್ ಗೊತ್ತಾ, ಸ್ಟಾರ್ಟಿಂಗ್ಗೆ ಸತ್ಯ ಏನು ಸುಳ್ಳೇನು ಅಂತ ಗೊತ್ತಾದ್ರೆ ಹೋಗ್ತಾ ಹೋಗ್ತಾ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸ್ಟಾರ್ಟಿಂಗ್ಗೆ ಒಂಥರ ಶುಗರ್ ಗ್ಲಾಸ್ ನಿಮಗೆ ಹಾಕ್ಬಿಟ್ಟು ಲಾಸ್ಟಿಗೆ ಶುಗರ್ ಗ್ಲಾಸ್ ನ ತೆಗೆದ್ಬಿಟ್ಟು ಲುಕ್ ಎಟ್ ದಿಸ್ ಇಸ್ ದ ವರ್ಲ್ಡ್ ಅಂತ ಆ ತರ ಹೇಳೋದು ಇನ್ನೂ ಡ್ಯಾಮೇಜಿಂಗ್, ರೈಟ್? ದ ಬೆಸ್ಟ್ ಪಾರ್ಟ್ ಇಸ್ ಒಂಥರ ನಿಮ್ ಸುತ್ತ ಒಂದು ಶೀಲ್ಡ್ ಹಾಕೊಂಡಿದೀರಾ ಅಂತ ನೋಡ್ತಾ ಇಲ್ಲ ನಾನು. ಇಟ್ಸ್ ನಾಟ್ ದಟ್ ಇವಾಗ ಯಾರೋ ಒಬ್ರು ಫೈಟ್ ಮಾಡಕ್ ಬರ್ತಾ ಇದಾರೆ ಅಂದ್ರೆ ಶೀಲ್ಡ್ ಹಾಕೊಂಡು ಪ್ರೊಟೆಕ್ಟ್ ಮಾಡ್ತಾ ಇಲ್ಲ. ತುಂಬಾ ಅವ್ರನ್ನ ಟ್ರಸ್ಟ್ ಮಾಡ್ತಾ ಇಲ್ಲ ನೀವು, ಲೈಕ್ ಮುಂಚೆನೆ ಟ್ರಸ್ಟ್ ಮಾಡ್ತಾ ಇಲ್ಲ, ಒಂಥರ ಅಲರ್ಟ್ ಆಗಿ ನಿಂತ್ಕೊಂತಾ ಇದೀರಾ. ಎಸ್, ದಟ್ ಈಸ್ ದ ಪ್ಲಸ್ ಪಾಯಿಂಟ್. ಬಟ್ ಲೆಟ್ ಸಿ ಯಾಕೆ ಮಾಡ್ತಾ ಇದೆ. ಲುಕ್ ಎಟ್ ದಿಸ್ 5 ಆಫ್ ಸ್ವಾರ್ಡ್ಸ್. ಇವಾಗಷ್ಟೇ ನಾವು ಬ್ಯಾಟಲ್ ಫೀಲ್ಡ್ ಬಗ್ಗೆ, ಜಗಳದ ಬಗ್ಗೆ, ಇವಾಗಷ್ಟೇ ನಾನು ಫೈಟ್ ಬಗ್ಗೆ, ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ ಅಲ್ವಾ. 5 ಆಫ್ ಸ್ವಾರ್ಡ್ಸ್. ನಾನು ಏನ್ ನೋಡ್ತಾ ಇದ್ದೀನಿ ಗೊತ್ತಾ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ ಸುತ್ತಮುತ್ತ ಯಾರೆಲ್ಲ ಇದ್ದಾರೆ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ತುಂಬಾ ಜನ ನಿಮ್ನ ಕಾಂಪಿಟೇಷನ್ ಆಗಿ ತಗೊಂತಾ ಇದ್ದಾರೆ. ಬರ್ತಾ ಓಕೆ, ಸಾರಿ, ಡಿಸ್ಟ್ರಾಕ್ಟ್ ಆಯ್ತು. ತುಂಬಾ ಜನ ನಿಮ್ನ ಕಾಂಪಿಟೇಷನ್ ಆಗಿ ತಗೊಂತಾ ಇದ್ದಾರೆ. ತುಂಬಾ ಜನ ಒಂಥರ ನೀವೇನ್ ಬೇಕು ಅಂತ ಇದ್ದೀರಾ ಅದಕ್ಕೇನೆ ಅವರು ಬೇಕು ಅನ್ನೋದು, ನಿಮ್ ಬಗ್ಗೆ ಜಲಸ್ ಇದೆ. ಅಂಡ್ ದೇರ್ ಇಸ್ ಸಮ್ ಒನ್ ನಿಮ್ಮ ಲೈಫ್ ಅಲ್ಲಿ ಹೆಂಗಾಗಿದೆ ಅಂದ್ರೆ, ಒಂದು ರಿಲೇಶನ್ಶಿಪ್ ಮ್ಯಾಟರ್ ಅಂತ ಬಂದಾಗ್ಲೇನೆ ಅವ್ರು ನಿಮ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನಿಮ್ಮ ಈಗೋ ನೋಡ್ತಾ ಇದ್ದಾರೆ ಅವರು, ನಿಮ್ನ ಇನ್ನೂ ಟ್ರಿಗರ್ ಮಾಡ್ತಾ ಇದ್ದಾರೆ ಅಂತಾನೆ ನೋಡ್ತಾ ಇದೀನಿ. ದ ಬೆಸ್ಟ್ ಪಾರ್ಟ್ ಇಸ್ ಯು ಆರ್ ಬೀಯಿಂಗ್ ಅಲರ್ಟ್. ನೀವು ಗಿವ್ ಅಪ್ ಮಾಡೋದಕ್ಕೆ ರೆಡಿ ಇಲ್ಲ ಈ ಒಂದು ಮೂಮೆಂಟ್ ಅಲ್ಲಿ. ನನಗೇನ್ ಅನ್ಸ್ತಾ ಇದೆ ಅಂದ್ರೆ, ಇಷ್ಟ ದಿನ ನೀವು ಎಲ್ಲದಕ್ಕೂ ಸಾರಿ ಅಂತ ಕೇಳ್ಕೊಂಡು ಹೋಗ್ತಾ ಇದ್ರಿ, ಎಲ್ಲದಕ್ಕೂ ಅರ್ಥ ಮಾಡ್ಕೊಂತ ಇದ್ರಿ, ಎಲ್ಲದಕ್ಕೂ ಅಗ್ರಿ ಮಾಡ್ಕೊಂತ ಇದ್ರಿ. ಬಟ್ ಇವಾಗ ಹೆಂಗ ಹೋಗ್ಬಿಟ್ಟಿದೆ ಅಂದ್ರೆ, ಇಲ್ಲ ಇಷ್ಟ ದಿನ ನಾನು ನಾನು ಡೌನ್ ಮಾಡ್ಕೊಂತ ಇದ್ದೆ, ಇನ್ಮೇಲೆ ನಾನು ಅದನ್ನ ಮಾಡಲ್ಲ, ಆತರ ಒಂದು ಎನರ್ಜಿಲಿ ನಾನು ನೋಡ್ತಾ ಇದ್ದೀನಿ. ಆ ಕಡೆಯಿಂದ ದೇ ಆರ್ ಲೈಕ್, ನಾನು ಗಿವ್ ಅಪ್ ಮಾಡಲ್ಲ, ನನಗೂ ಬೇಕು, ನಾನು ಅನ್ಕೊಂಡೆ ನನಗ್ ಬೇಕು, ನಾನೇ ಸರಿ ಇದೆ, ಆತರ ಒಂದು ಫೈಟಿಂಗ್ ಮಿಸ್ಕಮ್ಯುನಿಕೇಶನ್,
ಡೆಫಿನೆಟ್ಲಿ ಯಾರ ಬಗ್ಗೆನೋ ಕೇಳ್ತಾ ಇದ್ದೀರಾ ನೀವಿಲ್ಲಿ. ದ ದ ಥಿಂಗ್ ಇಸ್, ಇಬ್ರು ಇಲ್ಲಿ ರೆಡಿ ಇಲ್ಲ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ, ಅಗ್ರಿ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. 8 of Swords. ಸಿ, ಯಾರ ಬಗ್ಗೆ ನೀವು ಕೇಳ್ತಾ ಇದ್ರೆ ಅವ್ರ ಹೊರಗಡೆಯಿಂದ ಎಷ್ಟೇ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿರ್ಬೋದು, ಹೊರಗಡೆಯಿಂದ ಎಷ್ಟೇ ನಿಮಗೆ ಹರ್ಟ್ ಮಾಡ್ತಾ ಇರ್ಬೋದು, ಹೊರಗಡೆಯಿಂದ ಎಷ್ಟೇ ಗಿವ್ ಅಪ್ ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿರ್ಬೋದು, ಒಳಗಡೆಯಿಂದ ತುಂಬಾನೇ ನಿಮ್ನ ಕಳ್ಕೊತೀನಿ ಅನ್ನೋ ಒಂದು ಭಯ ಇದೆ. ನಿಮ್ನ ಕಳ್ಕೋಬಹುದು ಅನ್ನೋ ಒಂದು ಇನ್ಸೆಕ್ಯೂರಿಟಿ ಇದೆ ಅವರಿಗೆ. ತುಂಬಾ ನೆಗೆಟಿವ್ ಥಾಟ್ಸ್ ಇದೆ ಅವ್ರಿಗೆ, ಹೇಳ್ತಾ ಇಲ್ಲ ಅಷ್ಟೇ ಅವರು. ಲುಕ್ ಎಟ್ ದಿಸ್, ಆಲ್ ಆರ್ ಸ್ಪೋರ್ಟ್ಸ್ ಎನರ್ಜಿ. ಇದೆಲ್ಲ ಮೆಂಟಲಿ ಆಗ್ತಾ ಇರೋದು. ಸಿ, ಆನ್ ರಿಯಾಲಿಟಿ ಈ ಪರ್ಸನಿಗೆ ನಿಮಗೆ ಯಾವುದೇ ಡೈರೆಕ್ಟ್ ದ್ವೇಷ ಇಲ್ಲ, ಡೈರೆಕ್ಟ್ ನಿಮ್ ಬಗ್ಗೆ ಸಿಟ್ಟಿಲ್ಲ, ಡೈರೆಕ್ಟ್ ಆಗಿ ಯಾವುದೇ ರೀತಿ ಬ್ಯಾಗೇಜಸ್ ಕ್ಯಾರಿ ಮಾಡ್ತಾ ಇಲ್ಲ ನಿಮ್ ಬಗ್ಗೆ. ಬಟ್ ಏನೋ ಒಂದು ಮಿಸ್ಕಮ್ಯುನಿಕೇಶನ್, ಈಗೋ ಕ್ಲಾಶಸ್, ಸಿಂಪಲ್ ಸಿಲ್ಲಿ ರೀಸನ್ಸ್ಗೆ ಜಗಳ ಆಗ್ತಿರೋದು ನೋಡ್ತೀನಿ. ಬಟ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಯಾರು ನಿಮ್ ಜೊತೆ ಜಗಳ ಮಾಡ್ತಾ ಇದ್ದಾರೆ, ಯಾರು ನಿಮಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಯಾರು ನಿಮಗೆ ನಾನೇ ಬೆಸ್ಟ್, ನಾನೇ ಇದು ಹಂಗೆ ಹಿಂಗೆ ಅಂತೆಲ್ಲ ತೋರಿಸ್ತಾ ಇದಾರಲ್ವಾ, ಆ ಪರ್ಸನಿಗೆ ಡೀಪ್ ಇನ್ಸೈಡ್ ತುಂಬಾ ಇನ್ಸೆಕ್ಯೂರಿಟೀಸ್ ಇದೆ. ನಿಮ್ನ ಕಳ್ಕೊಬಿಡ್ತೀನಿ ಅಂತ ಆಗಿರಬಹುದು, ಎಲ್ಲಿ ನಾನು ವೀಕ್ ಅಂತ ಆಗೋಗ್ಬಿಡ್ತೀನಿ ಅಂತ ಆಗಿರಬಹುದು. ಆತರ ಎನರ್ಜೀಸ್ ಇಲ್ಲಿ ನಾನು ಜಾಸ್ತಿ ನೋಡ್ತಾ ಇದ್ದೀನಿ. ಅನದರ್ ಸ್ವಾರ್ಡ್ಸ್ ಎನರ್ಜಿ, ಎರಡು ಬಂತು. ಐ ಟೇಕ್ ದಿಸ್ ಒನ್. ಫಸ್ಟ್ ಬಂದಿದೆ ನೈಟ್ ಆಫ್ ಸ್ವಾರ್ಡ್ಸ್. ಅಗೇನ್ ಯಾರೊಬ್ರು ತುಂಬಾ ಇಮ್ಮೆಚೂರ್ ವೇ ಅಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ. ಟ್ರಸ್ಟ್ ಮೀ, ನಿಮ್ನ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ. ದ ಥಿಂಗ್ ಈಸ್, ಎಲ್ಲಾ ಟೈಮ್ ನೀವು ತಪ್ಪನ್ನ ಒಪ್ಕೊಂತಾ ಇದ್ರಿ, ಎಲ್ಲಾ ಟೈಮುನು ಸಾರಿ ಕೇಳಿದಾಗ ಏನೋ ಒಂದು ಸ್ಮಾಲ್ ಥಿಂಗ್ ಅಂತ ಒಪ್ಕೊಂತ ಇದ್ರಿ. ಬಟ್ ಇಲ್ಲಿ ಏನೋ ಒಂಥರ ಅದನ್ನ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ ಯಾರೋ ಒಬ್ರು. ಎವ್ರಿ ಟೈಮ್ ನಾನು ತಪ್ಪು ಮಾಡಿದ್ರೆ ಒಪ್ಕೊಬಿಡ್ತಾರೆ, ಅಥವಾ ಎವ್ರಿ ಟೈಮ್ ಮಿಸ್ಕಮ್ಯುನಿಕೇಶನ್, ಏನೋ ಒಂದು ಸುಳ್ಳು ಹೇಳಿದ್ರೆ ಅವ್ರು ಒಪ್ಕೊಬಿಡ್ತಾರೆ, ಎವ್ರಿ ಟೈಮ್ ನಾನೇ ಬೇಕು ಹಠ ಮಾಡಿದ್ರೆ ಒಪ್ಕೊಬಿಡ್ತಾರೆ. ಆ ಥರ ಎಲ್ಲ ಟೇಕಮ್ ಫಾರ್ ಗ್ರಾಂಟೆಡ್, ಆ ಥರ ಎನರ್ಜಿಲಿ ನಾನು ನೋಡ್ತಾ ಇದ್ದೀನಿ. ನೈಟ್ ಆಫ್ ಸ್ವಾರ್ಡ್ಸ್ ಎನರ್ಜಿ, ರೆಕ್ಲೆಸ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಅನ್ಕೊಂಡ್ಬಿಟ್ಟಿದ್ದಾರೆ, ನಾನು ಏನ್ ಹೇಳಿದ್ರು ಒಪ್ಕೊಂಡ್ಬಿಡ್ತಾರೆ, ನಾನು ಏನ್ ಹೇಳಿದ್ರು ಹೇಳಿಸ್ಕೊಂತಾರೆ, ಆತರ ಅನ್ಕೊಂಡಿದ್ದಾರೆ. ದ ಬೆಸ್ಟ್ ಪಾರ್ಟ್ ಇಸ್, ಇವಾಗ ಯು ಹ್ಯಾವ್ ಬಿಕಮ್ ಸ್ಮಾರ್ಟ್. ನೀವು ಗಿವ್ ಅಪ್ ಮಾಡೋದಕ್ಕೆ ರೆಡಿ ಇಲ್ಲ, ನೀವ್ ಇನ್ನೂ ಡೌನ್ ಹೋಗೋದಕ್ಕೆ ರೆಡಿ ಇಲ್ಲ, ನೀವು ಫೈಟ್ ಮಾಡೋದಕ್ಕೆ ರೆಡಿ ಇದ್ದೀರಾ. ನಿಮ್ನೇ ನೀವು ಪ್ರಯಾರಿಟಿ ಆಗಿ ಇಟ್ಕೊಳ್ಳೋದಕ್ಕೆ ನಾನ್ ರೆಡಿ ಇದ್ದೀರಾ. ಅದು ಅವ್ರಿಗೆ ಆಗ್ತಾ ಇಲ್ಲ. ಡೀಪ್ ಡೌನ್ ಅವ್ರಿಗೆ ಭಯ ಇದೆ ಕೂಡ, ಎಲ್ಲಿ ಕಳ್ಕೊಬಿಡ್ತೀನೋ ಅನ್ನೋ ಒಂದು ಭಯ ಇದೆ. ಬಟ್ ಅವ್ರಿಗೆ ಏನಾಗ್ತಾ ಇದೆ, ಇನ್ನೊಬ್ರು ಇನ್ಫ್ಲುಯೆನ್ಸ್, ಯಾರೊಬ್ರು ಏನಾದ್ರು ಹೇಳೋದು, ಹಚ್ಕೊಡೋದು, ಅಥವಾ ಅವರ ಒಪಿನಿಯನ್ಸ್ನ ಹೇಳೋದು, ಆ ಥರ ಎನರ್ಜೀಸ್ ಇಲ್ಲಿ ನಾನು ಜಾಸ್ತಿ ನೋಡ್ತಾ ಇದ್ದೀನಿ. ಲುಕ್ ಎಟ್ ದಿಸ್ ಜಡ್ಜ್ಮೆಂಟ್ ಎನರ್ಜಿ. ಏನೇ ಸಣ್ಣ ಪುಟ್ಟ ಜಗಳ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಇದಷ್ಟು ಬೇಗ ಸಾಲ್ವ್ ಆಗಲ್ಲ. ಬಿಕಾಸ್ ಫೈನಲ್ ಜಡ್ಜ್ಮೆಂಟ್ ಎನರ್ಜಿ ಬಂದಿದೆ. ಇದರ ಒಂದು ಈ ಕನೆಕ್ಷನ್ ಉಳಿಯುತ್ತೆ, ಒಂದು ಉಳಿಯಲ್ಲ. ವೆರಿ ಸೂನ್ ಈ ಒಂದು ಜಡ್ಜ್ಮೆಂಟ್ ಬರುತ್ತೆ. ನಥಿಂಗ್ ಇನ್ ಬಿಟ್ವೀನ್, ಮಧ್ಯದಲ್ಲಿ ಏನೂ ಇರಲ್ಲ. ಬಟ್ ಈಗ ಎಲ್ಲಾ ಕಾರ್ಡ್ಸ್ ನೋಡಿದ್ರೆ ಐ ಥಿಂಕ್ ಯು ಡಿಸರ್ವ್ ಬೆಟರ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟೊಂದು ಮೆಸ್ಸಿ ಎನರ್ಜಿ ಬೇಡ ನಿಮಗೆ ಲೈಫಲ್ಲಿ. ನಿಮಗೆ ಬೇಕಾಗಿರೋದು ಕಾಮ್ ಆ್ಯಂಡ್ ಕಂಪೋಸ್ಡ್ ಎನರ್ಜಿ. ಲೈಫಲ್ಲಿ ಏನಾದ್ರು ಕಷ್ಟ ಇದೆಯಾ, ಸಪೋರ್ಟ್ ಮಾಡಕ್ ಜನ ಬೇಕು, ಒಂದು ಪರ್ಸನ್ ಬೇಕು. ಬಿಟ್ರೆ ಜಗಳ ಮಾಡಕ್ ನಿಮಗೆ ಜನ ಬೇಡ, ಜಗಳ ಮಾಡೋ ಒಂದು ಎನರ್ಜಿ ಬೇಡ. ಯು ಡಿಸರ್ವ್ ಪೀಸ್. ನೀವು ನೆಮ್ಮದಿ ನಿಮಗೂ ಬೇಕು. ತುಂಬ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋದ್ರಿ, ಅಡ್ಜಸ್ಟ್ ಮಾಡಿದ್ದೀರಾ. ಬಟ್ ಲುಕ್ ಎಟ್ ದಿಸ್, ಇದು ಹೆಂಗೆ ಗೊತ್ತಾ, ಗಿಡವಾಗಿದ್ದಾಗಲೇ ಬಗ್ಗಿಸ್ಬೇಕು ಅಂತಾರಲ್ಲ, ಆ ಥರ ಇದು ಮರ ಆಗಿ ಬೆಳೆದ್ಬಿಟ್ಟಿದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ತುಂಬಾನೇ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಕೊಟ್ಟು, ತುಂಬಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರಿ ಅನ್ನಿಸ್ತಾ ಇದೆ. ದಟ್ ಈಸ್ ವೈ ಈ ಒಂದು ಕನೆಕ್ಷನ್, ಈ ಒಂದು ಸಿಚುವೇಶನಿಗೆ ಬಂದಿರೋದು. ನಿಮ್ ತಪ್ಪು ಅಂತ ಹೇಳ್ತಾ ಇಲ್ಲ. ಇಟ್ಸ್ ಜಸ್ಟ್ ದಟ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಅವ್ರು ನಿಮ್ಮನ್ನ ಗ್ರಾಂಟೆಡ್ ಆಗಿ ತಗೊಂತಾ ಇದ್ದಾರೆ. ಮೂನ್ ಎನರ್ಜಿ, ಲಾಟ್. ನನಗೇನು ಅನಿಸ್ತಾ ಇದೆ ಗೊತ್ತಾ, ತುಂಬಾ ಅಡ್ಜಸ್ಟ್ ಮಾಡ್ಕೊಂಡ್ರಿ ನೀವು, ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ರಿ. ಎಲ್ಲೋ ಒಂದ್ ಕಡೆ ನಿಮ್ಮ ಭಾವನೆಗಳೇನು, ನೀವೇನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆಸ್ ಅ ಪರ್ಸನ್, ನೀವು ಯಾವ ಥರ ಒಂದು ರಿಲೇಶನ್ಶಿಪ್ ಬೇಕು, ನಿಮ್ಮ ಎಮೋಷನ್ಸ್ ಏನು, ನೀವು ಎಮೋಷನಲಿ ಲೋ ಆದಾಗ
ಹೇಳ್ಕೊಂಡ್ಲು ಇಲ್ಲ ನೀವು, ಜಸ್ಟ್ ಬಿಕಾಸ್ ಆ ಪರ್ಸನಿಗೆ ಇನ್ನು ನಾನು ಐ ಮೀನ್ ನಾನು ಇನ್ನೂ ನನ್ನ ನೆಗೆಟಿವ್ ಐ ಮೀನ್ ನನ್ನ ವೀಕ್ ಸೈಡ್ನ ತೋರಿಸ್ಬಾರ್ದು ಅಂತ ನೀವು ಕಂಫರ್ಟಬಲೇ ಆಗಲಿಲ್ಲ ಆ ಪರ್ಸನ್ ಜೊತೆ ಅನ್ನಿಸ್ತಾ ಇದೆ. ಯಾರ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದೀರಾ, ಆ ಪರ್ಸನ್ ಬರೀ ನಿಮ್ಮ ಒಂದು ಬೆಸ್ಟ್ ಸೈಡ್ಸ್ನ ನೋಡಿದ್ದಾರೆ, ಬಟ್ ನಿಮ್ಮ ವೀಕ್ ಸೈಡ್ಸ್ನ ನೋಡಿಲ್ಲ ಅವರು. ಐ ಮೀನ್ ನೀವು ವೀಕ್ ಸೈಡ್ಸ್ನ ತೋರ್ಸೋದಕ್ಕೂ ನೀವು ಕಂಫರ್ಟಬಲ್ ಆಗಿಲ್ಲ. ಬಟ್ ದ ಥಿಂಗ್ ಇಸ್, ಇವಾಗ ನೀವು ಅದನ್ನ ರಿಯಲೈಸ್ ಮಾಡ್ಕೊತಾ ಇದ್ದೀರಾ, ಇವಾಗ ನಿಮಗೆ ಗೊತ್ತಾಗ್ತಾ ಇದೆ. ಇಟ್ಸ್ ಮೋರ್ ಲೈಕ್ ಅ ರಾಂಗ್ ಚಾಯ್ಸ್ ಅಂತ ಗೊತ್ತಾಗ್ತಾ ಇದೆ ನಿಮಗೆ. ಇವಾಗ ನೀವು ಅರ್ಥ ಮಾಡ್ಕೊತಾ ಇದ್ದೀರಾ ಕೂಡ. ಐ ಮೀನ್ ಸ್ಟಾರ್ಟಿಂಗ್ ಇಂದ ನಾನೇ ಸ್ವಲ್ಪ ಓಪನ್ ಅಪ್ ಆಗ್ಬೇಕಿತ್ತು, ಎಮೋಷ್ನಲಿ ಕೂಡ ಕನೆಕ್ಟ್ ಆಗಬೇಕಿತ್ತು, ನನಗೇನು ಬೇಕು ಏನು ಬೇಡ ಅಂತ ನಾನು ಓಪನ್ ಅಪ್ ಆಗಬೇಕಿತ್ತು, ಈ ಥರ ಎಲ್ಲ ಅನ್ಕೊತಾ ಇದ್ದೀರಾ. ಬಟ್ ಇಟ್ಸ್ ಕೈಂಡ್ ಆಫ್ ಟೂ ಲೇಟ್ ಎನರ್ಜಿ ಅನ್ನಿಸ್ತಾ ಇದೆ. ವಾಟ್ ಎವರ್ ಇಟ್ ಈಸ್, ದಟ್ ಈಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ ಅಂತ, ರೈಟ್? ಗೈಸ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್. ಆ್ಯಂಡ್ ಯಾರಿಗೆಲ್ಲ ಕೋರ್ಸ್ ಬುಕ್ ಮಾಡಬೇಕು, ಅದು ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಆಗಿರಬಹುದು ಅಥವಾ ಆಸ್ಟ್ರಾಲಜಿ ಕೋರ್ಸ್ ಆಗಿರ್ಬೋದು, ಯು ಗೈಸ್ ಕ್ಯಾನ್ ಕನ್ಸಲ್ಟ್, ರೀಚ್ ಔಟ್ ಆಗಿ ನಾನು ರೆಸ್ಪಾಂಡ್ ಮಾಡ್ತೀನಿ. ಓಕೆ, ಆ್ಯಂಡ್ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.